5ನೇ ತರಗತಿಯ ಪಾಠ 3 ಪರಿಸರ ಅಧ್ಯಯನ ಸಮುದಾಯ. ಇದರಲ್ಲಿ ಬರುವಂತಹ ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸರಿಯಾದದ್ದನ್ನು ಆಯ್ಕೆ ಮಾಡಿ ಬರೆಯಬೇಕು. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ನಾವೇನಂತ ಕರಿತೀವಿ? ನಿಮಗಾಗಲೇ ಗೊತ್ತಿದೆ, ಸಮುದಾಯ ಅಂತ ಕರಿತೀವಿ. ಭಾರತದಲ್ಲಿ ಸುಮಾರು ಎಷ್ಟು ಜನರು ಹಳ್ಳಿಯಲ್ಲಿ ವಾಸಿಸ್ತಿದ್ದಾರೆ ಅಂತ ಕೇಳಿದರೆ ಆನ್ಸರ್ ಸಿ 72% ಅಷ್ಟು ಜನ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದಾರೆ. ಹಳ್ಳಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ಸಮಸ್ಯೆ ಯಾವುದು ಅಂತ ಕೇಳಿದರೆ ಇವಷ್ಟು ಕೂಡ ಶಿಕ್ಷಣದ ಕೊರತೆಯೂ ಹೌದು, ನಿರುದ್ಯೋಗ ಹೌದು, ಸ್ವಚ್ಛತೆ ಸಮಸ್ಯೆ ಹೌದು, ಮೇಲಿನ ಎಲ್ಲವೂ ಹೌದು. ಕರ್ನಾಟಕದಲ್ಲಿರುವಂತಹ ಬುಡಕಟ್ಟು ಸಮುದಾಯಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಕರ್ನಾಟಕದಲ್ಲಿರುವಂಥವ್ರು ಯಾರಂತಂದರೆ ಸೋಲಿಗರು, ಕೊರಗರು ಮತ್ತು ಜೇನು ಕುರುಬರು. ಇಷ್ಟು ಜನ ನಮ್ಮ ಕರ್ನಾಟಕದಲ್ಲಿರುವಂತಹ ಬುಡಕಟ್ಟು ಸಮುದಾಯಗಳು. ಸಮುದಾಯದಲ್ಲಿ ಪ್ರತಿಯೊಂದು ವೃತ್ತಿ ಮತ್ತು ಕೆಲಸವನ್ನು ಗೌರವಿಸಬೇಕು. ಏಕೆ ಅಂದರೆ ಅವರು ನಮ್ಮ ಅಗತ್ಯ ವಸ್ತುಗಳ ತಯಾರಿಕೆಗೆ ನೂರಾರು ಜನರ ಶ್ರಮ ಇರುತ್ತದೆ. ಹಾಗಾಗಿ ನಾವೆಲ್ಲರನ್ನೂ ಕೂಡ ಅವ್ರನ್ನ ಗೌರವಿಸಬೇಕು. ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತೇಳಿ. ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಜನರ ಗುಂಪನ್ನು ನಾವೇನಂತ ಕರಿತೀವಿ? ಸಮುದಾಯ ಅಂತ ಕರಿತೀವಿ. ಇಲ್ಲಿಗೆ ಸಮುದಾಯ ಅಂತ ಬರೀಬೇಕು. ನೆಕ್ಸ್ಟು, ಸಮುದಾಯದ ಜನರು ಪರಸ್ಪರ ಡ್ಯಾಶ್ ಆಗಿರ್ತಾರೆ ಅಂತಂದರೆ 7ನೇ ಕ್ವಶನಿಗೆ ಆನ್ಸರು ಅವಲಂಬಿತರಾಗಿರ್ತಾರೆ. ಗ್ರಾಮೀಣ ಪ್ರದೇಶದ ಜನರು ಡ್ಯಾಶ್ ಸಮುದಾಯದಲ್ಲಿರ್ತಾರೆ, ಅವರು ಗ್ರಾಮೀಣ ಸಮುದಾಯದಲ್ಲಿ ಇರ್ತಾರೆ. ನಗರದಲ್ಲಿ ವಾಸಿಸುವಂಥ ಜನರು ಡ್ಯಾಶ್ ಸಮುದಾಯವನ್ನು ರೂಪಿಸ್ತಾರೆ, ನಗರ ಸಮುದಾಯವನ್ನು ರೂಪಿಸ್ತಾರೆ. 9ನೇದಕ್ಕೆ ಆನ್ಸರ್ ನಗರ ಅಂತ ಬರೀಬೇಕು. ಕಾಡು ಮತ್ತು ಬೆಟ್ಟ ಪ್ರದೇಶದಲ್ಲಿ ವಾಸಿಸುವಂಥ ಜನರನ್ನು ನಾವು ಆನ್ಸರ್ 10 ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಾರೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖ ಉದ್ಯೋಗ ಯಾವುದು? ಕೃಷಿ ಅಂತಕ್ಕಂಥದ್ದು. ಕೃಷಿ ಅಂತ ಇಲ್ಲಿ ಬರೆಯುವಂಥದ್ದು. ನಗರ ಪ್ರದೇಶದಲ್ಲಿ ಜನರು ಉತ್ತಮ ಉದ್ಯೋಗ ಮತ್ತು ಡ್ಯಾಶ್ಗಾಗಿ ಬರುತ್ತಾರೆ ಅಂತಂದರೆ ನಗರ ಪ್ರದೇಶಕ್ಕೆ ಶಿಕ್ಷಣಕ್ಕೋಸ್ಕರ ನಗರ ಪ್ರದೇಶಕ್ಕೆ ಜನರು ಬರ್ತಾರೆ, ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಬರ್ತಾರೆ. ಕೆಲಸದ ಗೌರವ ಅಂದರೆ ಪ್ರತಿಯೊಂದು ಕೆಲಸವನ್ನು ಡ್ಯಾಶ್ ಎಂದು ತಿಳಿಯಬೇಕು, ಗೌರವದಿಂದ ನಾವು ಮಾಡಬೇಕು, ರೆಸ್ಪೆಕ್ಟ್ ಕೊಟ್ಟು ಮಾಡಬೇಕು. ಜನಾಂಗೀಯ ಅಂದರೆ ಜನರಿಗೆ ಪ್ರತ್ಯೇಕ ವಿಭಿನ್ನ ಭಾಷೆ, ಡ್ಯಾಶ್ ಮತ್ತು ಸಂಸ್ಕೃತಿ ಇರುತ್ತದೆ. ಧರ್ಮ ಮತ್ತು ಸಂಸ್ಕೃತಿ ಇರುತ್ತದೆ. ಸೋಲಿಗರು ಮತ್ತು ಕೊರಗರು ಡ್ಯಾಶ್ ರಾಜ್ಯದ ಜನಾಂಗೀಯ ಸಮುದಾಯಗಳಾಗಿವೆ. ಇವು ಕರ್ನಾಟಕ ರಾಜ್ಯದಲ್ಲಿರುವಂತಹ ಸಮುದಾಯಗಳಾಗಿವೆ. ಸಮುದಾಯದ ಜನರಲ್ಲಿ ಡ್ಯಾಶ್ ಭಾವನೆ ಇರುತ್ತದೆ. ಅಂದರೆ ಸಮುದಾಯದ ಜನರಲ್ಲಿ ಯಾವಾಗಲೂ ಕೂಡ ಒಂದೇ ಭಾವನೆ ಇರುತ್ತದೆ. ಡ್ಯಾಶ್ ಚಟುವಟಿಕೆಗಳು ಕೃಷಿಗೆ ಸಂಬಂಧಿತವೆ. ಅಂದರೆ ಕಳೆ ಕೀಳುವುದು, ಗೊಬ್ಬರ ಹಾಕುವುದು, ಬೆಳೆಯನ್ನು ಕೊಯ್ಲು ಮಾಡುವಂಥದ್ದು, ಇವೆಲ್ಲವೂ ಕೂಡ ಕೃಷಿಗಾರಿಕೆ ಚಟುವಟಿಕೆಗಳು. ಗ್ರಾಮ ಶುದ್ಧತಾ ಪ್ರಯೋಜನ ಅಂದರೆ ಏನು ಅಂತಂದರೆ ನಿರ್ಮಲ ಗ್ರಾಮವನ್ನು ನಾವು ಮಾಡುವಂಥದ್ದು, ಅದು ಶುದ್ಧತಾ ಯೋಜನೆಯಾಗಿದೆ. ಡ್ಯಾಶ್ ಪ್ರದೇಶದಲ್ಲಿ ಕಸದ ನಿರ್ವಹಣೆ ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲಿ ನಗರ ಪ್ರದೇಶಗಳಲ್ಲಿ ಕಸವನ್ನು ವಿಲೇವಾರಿ ಮಾಡುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ. ನಗರ ಬುಡಕಟ್ಟು ಜನಾಂಗದವರಿಗೆ ಡ್ಯಾಶ್ ಮತ್ತು ಶಿಕ್ಷಣ ಒದಗುತ್ತದೆ. ಅಂದರೆ ಸರ್ಕಾರ ಬುಡಕಟ್ಟು ಜನರಿಗೆ ಏನು ಮಾಡಿದೆ? ಆರೋಗ್ಯ ಮತ್ತು ಶಿಕ್ಷಣವನ್ನು ಒದಗಿಸುತ್ತದೆ. ಗ್ರಾಮೀಣ ಸಮುದಾಯದ ಜನರು ಡ್ಯಾಶ್ ಆಗಿರ್ತಾರೆ, ಅನನ್ಯರಾಗಿರ್ತಾರೆ. ಬೆಂಗಳೂರು ಒಂದು ಡ್ಯಾಶ್ ಬೃಹತ್ ನಗರ. ಹಸುಗಳು ಮತ್ತು ಎಮ್ಮೆಗಳು ಸಾಕುವುದನ್ನು ನಾವು ಹೈನುಗಾರಿಕೆ ಅಂತೇಳಿ ಕರಿತೀವಿ. ರೇಷ್ಮೆ ಹುಳುವನ್ನು ಸಾಕುವಂಥ ಉದ್ಯಮವನ್ನು ರೇಷ್ಮೆ ಸಾಗಾಣಿಕೆ ಅಂತ ಕರಿತೀವಿ. ಆನ್ಸರ್ 24. ಎಲ್ಲ ಉದ್ಯೋಗಗಳು ಡ್ಯಾಶ್ ಸಮ ಇದೆ ಮತ್ತು ಗೌರವಾನ್ವಿತವಾಗಿದೆ. ಯಾವುದೇ ಉದ್ಯೋಗ ಮಾಡಿದ್ರು ಕೂಡ ಎಲ್ಲಕ್ಕೂ ಸಮ ಮತ್ತು ಅದರದೇ ಆದ ಗೌರವವಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇವಕ್ಕೆ ಸರಿ ತಪ್ಪು ಹಾಕಬೇಕು. ಸಮುದಾಯದ ಜನರು ಪರಸ್ಪರ ದೂರವಿರ್ತಾರೆ, ತಪ್ಪು. ಇದಕ್ಕೆ ತಪ್ಪು ಅಂತ ಬರೀಬೇಕು. ಪ್ರತಿಯೊಂದು ಉದ್ಯೋಗವು ಅದರದೇ ಆದ ಮಹತ್ವವನ್ನು ಹೊಂದಿರುತ್ತದೆ, ಸರಿ ಅಂತ ಬರೀಬೇಕು. ನಗರದಲ್ಲಿ ಜನರು ಮುಖ್ಯವಾಗಿ ಕೃಷಿಯಲ್ಲಿ ತೊಡಗಿರ್ತಾರೆ, ಇದು ತಪ್ಪು. ನಗರದ ಜನಗಳು ಯಾವಾಗಲೂ ಉದ್ಯೋಗಗಳಲ್ಲಿ ತೊಡಗಿರ್ತಾರೆ. ಗ್ರಾಮೀಣ ಸಮುದಾಯದಲ್ಲಿ ಪರಸ್ಪರ ಅವಲಂಬಿತ ಕಡಿಮೆ ಅಂತ ಹೇಳಿದರೆ ಆ್ಯಕ್ಚುಲಿ ಇದು ಕೂಡ ತಪ್ಪು, ಅವಲಂಬನೆ ಹೆಚ್ಚಾಗಿರ್ತೈತೆ. ನೆಕ್ಸ್ಟು, ಸೋಲಿಗರು ಮೈಸೂರು ಜಿಲ್ಲೆಯ ಜನಾಂಗೀಯ ಗುಂಪು, ಹೌದು, ಸರಿ ಅಂತ ಬರೀಬೇಕು. ಇದಕ್ಕೆ ಸರಿ. ಸಮುದಾಯದ ದೊಡ್ಡದಾದಂಥ ಅವಲಂಬನೆ ಕಂಡುಬರುತ್ತದೆ. ಸಮುದಾಯದಲ್ಲಿ ದೊಡ್ಡದಾದಂತೆ ಅವಲಂಬನೆ ಕಡಿಮೆ ಆಗ್ತದೆ ಅಂತ ಇದೆ. ಇದು 31 ಸರಿ. ನಿರ್ಮಲ ಗ್ರಾಮ ಯೋಜನೆ ಗ್ರಾಮ ಶುದ್ಧತೆಗಾಗಿ ಇದೆ. ನಿರ್ಮಲ ಗ್ರಾಮ ಯೋಜನೆ ಗ್ರಾಮ ಶುದ್ಧತೆಗಾಗಿ ಇದೆ ಅಂದರೆ ಸ್ವಚ್ಛತೆಗಾಗಿ ಇದೆ, ಸರಿ. ನೆಕ್ಸ್ಟ್, ಬುಡಕಟ್ಟು ಜನಾಂಗದವರಿಗೆ ನಗರದ ಜನರಂತೆ ಉಡುಪು ಮತ್ತು ಪದ್ಧತಿ ಇರುತ್ತದೆ ಅಂತ ಇದೆ.
33ನೇ ಕ್ವಶನ್ನು ತಪ್ಪು. ಕುಟುಂಬಗಳು ಒಟ್ಟಾಗಿ ವಾಸಿಸುವುದರಿಂದ ಸಮುದಾಯ ರಚನೆಯಾಗಿರುತ್ತದೆ. ಕುಟುಂಬಗಳು ಒಟ್ಟಾಗಿ ವಾಸಿಸುವುದರಿಂದ ಸಮುದಾಯ ರಚನೆಯಾಗಿರುತ್ತದೆ. ತಪ್ಪು, ಇದು ಕೂಡ ತಪ್ಪು. ಸಮುದಾಯದ ಪ್ರತಿಯೊಬ್ಬನು ಅಭಿವೃದ್ಧಿಗೆ ಹೊಣೆ ವಹಿಸಬೇಕು, ಹೊಣೆಗಾರನಾಗಬೇಕು, ಸರಿ ಅಂತಕ್ಕಂಥದ್ದು. ಸರ್ಕಾರಿ ಉದ್ಯೋಗವನ್ನಷ್ಟೇ ಗೌರವಿಸಬೇಕು ಅಂತಿದೆಯಲ್ಲ, ಇದು ತಪ್ಪು. ಎಲ್ಲ ಉದ್ಯೋಗಗಳನ್ನು ನಾವೇನು ಮಾಡಬೇಕು, ಗೌರವ ಕಾಣಬೇಕು. ನಗರದಲ್ಲಿ ಗೃಹ ಮತ್ತು ವಾಹನ ದಟ್ಟಣೆಯ ಸಮಸ್ಯೆಗಳಿವೆ. 37 ಅಂದರೆ ವಾಸ ಮಾಡಲಿಕ್ಕೆ ಮತ್ತು ಅಲ್ಲಿ ವಾಹನಗಳ ದಟ್ಟಣೆ ಇದೆ ಅಂತಿದೆ, ಸರಿ. ಜಾತ್ರೆಯಲ್ಲಿ ಸೇರಿದ ಜನರು ಶಾಶ್ವತ ಸಮುದಾಯವನ್ನು ರೂಪಿಸುತ್ತಾರೆ. ಜಾತ್ರೆಯಲ್ಲಿ ಅಲ್ಲ, ತಪ್ಪು. ಇವರು ತಾತ್ಕಾಲಿಕ ಸಮುದಾಯವನ್ನು ರೂಪಿಸ್ತಾರೆ. ಶಿಕ್ಷಕರು ಮತ್ತು ವೈದ್ಯರು ಸಮುದಾಯವನ್ನು ರಚಿಸಲಾರರು ಅಂತಿದೆ, ಇದು ಕೂಡ ತಪ್ಪು. ಸಮುದಾಯದ ಪ್ರತಿಯೊಬ್ಬನು ಸಂಪೂರ್ಣ ಸ್ವತಂತ್ರನಾಗಿರುತ್ತಾನೆ, ಇದು ಕೂಡ ತಪ್ಪು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅಂತೇಳಿ. ಗ್ರಾಮೀಣ ಸಮುದಾಯ ಏನದು? ಗ್ರಾಮೀಣ ಸಮುದಾಯ ಅಂತಕ್ಕಂಥದ್ದು ಯಾವುದು? ಇತರೆ ಕಾಡು ಬೆಟ್ಟ, ಗ್ರಾಮೀಣ ಉದ್ಯೋಗ, ದೊಡ್ಡ ಸಮುದಾಯ, ಬುಡಕಟ್ಟು ಸಮುದಾಯ, ಕೋಳಿ ಸಾಕಾಣಿಕೆ ಇರಲಿ. ಅದು ಸೋಲಿಗರು ಒಂದು ಬುಡಕಟ್ಟು ಸಮುದಾಯ, ಸೋಲಿಗರು ಬುಡಕಟ್ಟು ಸಮುದಾಯ. ಕೋಳಿ ಸಾಕಾಣಿಕೆ, ಕೋಳಿಯನ್ನು ಸಾಕುವುದು. ನಗರ ಸಮುದಾಯ ಅಂತಿದೆಯಲ್ಲ, ಅದು ನಗರ ಅಭಿವೃದ್ಧಿ ಆಗುವಂಥದ್ದು. ಆಶ್ರಯ ಯೋಜನೆ ಇರುವಂಥದ್ದು ಯಾವುದಕ್ಕೆ? ಬಡವರಿಗೆ ಮನೆಯನ್ನು ಕಟ್ಟಿಕೊಡ್ಲಿಕ್ಕೆ. ಕೊಡೆಗಳ ಉತ್ಪಾದನೆ ಯಾವುದಕ್ಕೆ ಬರ್ತಿತ್ತು ನೋಡೋಣ. ಭೂಗತ ಚರಂಡಿ ವ್ಯವಸ್ಥೆ ಇತರರ ಅಗತ್ಯವಿದೆ ಅಂತಿದೆ. ಕಾಡು ಮಟ್ಟು ಪ್ರದೇಶಗಳು, ಸೋಲಿಗರು ನೋಡೋಣ. ಸರ್ವ ಶಿಕ್ಷಣ ಅಭಿಯಾನ, ಶಿಕ್ಷಣ ಯೋಜನೆ. ಜನಾಂಗೀಯ ಸಮುದಾಯ ಅಂತೇನಿದೆ, ಇದು ಕಾಡು ಮತ್ತು ಬೆಟ್ಟಗಳಲ್ಲಿ ಇರುವಂಥದ್ದು. ಪರಸ್ಪರ ಅವಲಂಬನೆ ಇರುವಂಥದ್ದು ಗ್ರಾಮೀಣ ಸಮುದಾಯದಲ್ಲಿ ಪರಸ್ಪರ ಅವಲಂಬನೆ ಇರುವಂಥದ್ದು. ಆದರೆ ಇಲ್ಲಿ ಗ್ರಾಮೀಣ ಉದ್ಯೋಗ ಅಂತಿದೆಯಲ್ಲ, ಅದನ್ನು ಹಾಕ್ಬೋದು ಬರುವಂಥದ್ದು. ಇದು ಇನ್ನೊಂದೇನಿದೆ, ಗ್ರಾಮೀಣ ಸಮುದಾಯ ಏನಿದೆ ಇದಕ್ಕೆ ನಾವು ಕೃಷಿ ಕಾರ್ಯ ಅಂತ ಹಾಕ್ಬೋದು. ಇವು ಹೊಂದಿಸಿ ಬರೆಯಿರಿ ಅಂತೇಳಿ. ಇವು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿರುವಂಥದ್ದು. ಇವಕ್ಕೆಲ್ಲವಕ್ಕೂ ಕೂಡ ಕ್ವಶನ್ ಆನ್ಸರ್ ನೋಡ್ಕೊಳ್ರಿ, ನಿಮಗೆ ಆನ್ಸರ್ ಕೆಳಗಡೆ ನಾನು ಹಂಗೆ ಡಿಸ್ಪ್ಲೇ ಮಾಡ್ತೀನಿ. ಇವು 2 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ, ಇವಕ್ಕೂ ಕೂಡ ಆನ್ಸರ್ಸ್ ಕೆಳಗಡೆ ನಾನು ಹಾಕಿದ್ದೀನಿ. ಆಮೇಲೆ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಈ ಕ್ವಶನ್ಸ್ಗಳನ್ನು ನೋಡ್ಕೊಳ್ಳಿ. ಇವಕ್ಕೂ ಕೂಡ 4 ಅಂಕದ ಕ್ವಶನ್ಸ್ಗಳು, ಇವಕ್ಕೂ ಕೂಡ ಆನ್ಸರ್ಸ್ಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಯೋಜಿತ ಕಾರ್ಯ ಏನು ಮಾಡಬೇಕು ಅಂದರೆ, ಈ ಚಿತ್ರಕ್ಕೆ ಬಣ್ಣವನ್ನು ತುಂಬಬೇಕು. ನೋಡಿ, ಸುಂದರವಾಗಿದೆ. ಈ ಮನೆಗೆ ಮತ್ತು ಈ ಮೋಡಗಳಿಗೆ, ಮರಗಳಿಗೆಲ್ಲ ಬಣ್ಣವನ್ನು ನೀವು ನೀಟಾಗಿ ತುಂಬಿದರೆ ನಿಮಗೆ 4 ಅಂಕ ಸಿಗುವಂಥದ್ದು. ಇವಕ್ಕೆ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ನಾನು ಏನು ಹೇಳಿದೆ ಇಷ್ಟಮಟ್ಟ ಇವಕ್ಕೆ ಆನ್ಸರ್ಸ್ಗಳನ್ನು ರೆಡಿ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಆನ್ಸರ್ಸ್ಗಳಿವು. ಎಷ್ಟನೇ ಕ್ವಶನ್ವರೆಗೂ ಇದ್ದಾವೆ ಎಲ್ಲವಕ್ಕೂ ಕೂಡ ಆನ್ಸರ್ಸ್. ಇವು ಸರಿ ತಪ್ಪುಗಳನ್ನು ಇನ್ನೊಮ್ಮೆ ನೀವು ನೋಡ್ಕೊಂತೀನಿ ಅಂದರೆ ನೋಡ್ಕೋಬೋದು. ಇವು ಸರಿ ತಪ್ಪುಗಳಿಗಿರುವಂತಹ ಆನ್ಸರ್ಸ್ಗಳು. ಇದು ಹೊಂದಿಸಿ ಬರೆಯಿರಿ ಅಂತ ಇರುವಂಥದ್ದು. ಕೆಲವೊಂದು ಇದರಲ್ಲಿ ತಪ್ಪುಗಳನ್ನು ಇದ್ದಾವೆ, ನಾನು ಸರಿಪಡಿಸಿ ಅದಕ್ಕೆ ನಾನಲ್ಲಿ ಉತ್ತರವನ್ನು ಹೇಳಿರುವಂಥದ್ದು. ಇಲ್ಲಿ 1 ಅಂಕದ ಪ್ರಶ್ನೆ, ಸಮುದಾಯ ಎಂದರೆ ಏನು ಅಂತಂದರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಟ್ಟಾಗಿ ವಾಸಿಸುವಂತಹ ಸಹಜ ಬಾಂಧವ್ಯ ಇರುವಂತಹ ಪರಸ್ಪರ ಸಹಕಾರ ಇರುವಂಥ ಬದುಕುವ ಜನರನ್ನು ಸಮುದಾಯ ಅಂತ ಕರಿತೀವಿ ಅಂತಕ್ಕಂಥದ್ದು. ಇವೆಲ್ಲವೂ ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಇವೆಲ್ಲವಕ್ಕೂ ಉತ್ತರಗಳನ್ನು ನಾವು ನೋಡ್ಬೋದು. ಇವೆಲ್ಲ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗ್ಬೋದು. ಯಾಕೆಂದರೆ ಇವನ್ನೆಲ್ಲ ಹೇಳೋಕ್ಕೆ ಟೈಮ್ ಆಗುತ್ತೆ. ಹಾಗಾಗಿ ನೀವು ನೋಡ್ಕೊಂಡ್ರೆ ಇವೆಲ್ಲವೂ ಕೂಡ 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಇವು 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಇವು 4 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಸಮುದಾಯದ ಲಕ್ಷಣಗಳನ್ನು ಹೇಳಿರುವಂಥದ್ದು, ಸಮುದಾಯದ ಪ್ರಕಾರಗಳನ್ನು ಹೇಳಿರುವಂಥದ್ದು, ಮತ್ತು ಆ ಜೀವನ ಶೈಲಿ, ಬುಡಕಟ್ಟು ಜನಾಂಗದ ಜೀವನ ಶೈಲಿ, ಅವ್ರ ಉದ್ಯೋಗ ಏನು, ಅವು ಮತ್ತು ವಾಸಸ್ಥಳಕ್ಕೂ ಮತ್ತು ಉದ್ಯೋಗಕ್ಕೂ ಮತ್ತು ಸೌಲಭ್ಯಗಳಿಗಿರುವಂತಹ ವ್ಯತ್ಯಾಸಗಳನ್ನು ಹೇಳಿರುವಂಥದ್ದು. ನಗರ ಸಮುದಾಯದಲ್ಲಿ ಇರುವಂಥ 3 ಸಮಸ್ಯೆಗಳು ಯಾವ್ಯಾವು ಅಂತಂದರೆ, ಇವೆಲ್ಲ ಟ್ರಾಫಿಕ್ ಸಮಸ್ಯೆ, ಜನಸಂಖ್ಯೆ, ಕೊಳಚೆ ನಿರ್ವಹಣೆ, ವಾಸಸ್ಥಳದ ಸಮಸ್ಯೆ. ಗ್ರಾಮೀಣ ಸಮುದಾಯದಲ್ಲಿರುವಂತಹ ಸಮಸ್ಯೆಗಳು ಮತ್ತು ಸರ್ಕಾರ ನೀಡಿರುವಂಥ ಪರಿಹಾರ ಕ್ರಮಗಳನ್ನು ಇಲ್ಲಿ ನೋಡ್ಬೋದು.
ಮತ್ತು ನಗರ ಸಮಸ್ಯೆಗಳು ಮತ್ತು ಸರ್ಕಾರ ತಡೆಗಟ್ಟುವ ಕ್ರಮಗಳನ್ನು ಚರ್ಚಿಸಿರಿ ಅಂತ ಕೇಳಿದರೆ ನಗರ ಸಮಸ್ಯೆಗಳಲ್ಲಿ ಏನೇನು ಇರ್ತವೆ ಅವುಗಳನ್ನು ಸರಿಪಡಿಸಿರುವಂಥದ್ದನ್ನು ಇಲ್ಲಿ ನೀವು ನೋಡ್ಬೋದು. ಮತ್ತು ಸರ್ಕಾರದಿಂದ ಇರುವಂಥ ಸೌಲಭ್ಯಗಳು, ಸಮುದಾಯದಲ್ಲಿ ಉದ್ಯೋಗದ ಮೌಲ್ಯ ಮತ್ತು ಪರಸ್ಪರ ಅವಲಂಬನೆಗೆ ಸಂಬಂಧಪಟ್ಟಂಥ 71ನೇ ಕ್ವಶನ್ಸಿಗೆ ಆನ್ಸರ್ಸ್ಗಳನ್ನು ನೋಡ್ಬೋದು. ಇಷ್ಟು ಸಮುದಾಯದ ಪಾಠದ ಘಟಕ ಪರೀಕ್ಷೆಗೆ ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.